ಅದೇನದು ವಾಲ್ಕ್ಯಾನಿಕ್ ಎರಪ್ಷನಾ? ಹಂಗೆ ಬರ್ತಾ ಇದೆ. ಇದೊಂದೇ ಒಂದು ವ್ಯೂ ಪಾಯಿಂಟ್ಗೋಸ್ಕರ ಧನುಷ್ಕೋಡಿಯಿಂದ ಇಲ್ಲಿ ತನಕ ಬಂದಿದ್ದೀವಿ ಗುರು. ಟೈಮ್ 10:15. ಎಲ್ಲರೂ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ಇನ್ನು ಕನ್ಯಾಕುಮಾರಿ ಬಂದು 183 ಕಿಲೋಮೀಟರ್ಸ್ ಇದೆ. 3.5 ಗಂಟೆ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಅದಕ್ಕಿಂತ ಬೇಗ ಹೊಡಿತೀವ ಲೇಟಾಗಿ ಹೊಡಿತೀವ ಗೊತ್ತಿಲ್ಲ. 2:20 AM ತೋರಿಸ್ತಾ ಇದೆ. ಕರೆಕ್ಟಾಗಿ ಸನ್ರೈಸ್ಗೆ ಹೋಗ್ತೀವಿ ನನ್ನ ಪ್ರಕಾರ. ಅದಕ್ಕಿಂತ ಮುಂಚೆ ಅಂತೂ ಹೋಗೋಕ್ಕಾಗಲ್ಲ. ಹೋದ್ರೂ ವೇಸ್ಟೇ, ಏನಕ್ಕೂ ಯೂಸ್ ಇಲ್ಲ. ಫೈನಲಿ ರೀಚ್ ಆಗಿದ್ದೀವಿ. ಗಾಡಿ ಎತ್ತೊಂದು ಸ್ವಲ್ಪ ಹೋಗ್ತಿರೋದ ಮುಂದಕ್ಕೆ, ಬರ್ತೀರಾ? 3rd ಎಕ್ಸಿಟು ಈ ರೋಡಲ್ಲಿ ಹೋಗಲ್ವಾ? ಸ್ಟ್ರೈಟ್ ರೋಡ್ ತೋರಿಸ್ತಾ ಐತೆ. ಇಲ್ಲಿ ಹೋಗಂಗೆ ಇಲ್ವಾ ಸರ್? ಬೈಕ್ ನಾಟ್ ಅಲೌಡಾ? ಬೈಕ್ ನಾಟ್ ಅಲೌಡ್? ಹೋಗ್ಬೋದು. ಇದೊಂದೇ ಒಂದು ವ್ಯೂ ಪಾಯಿಂಟ್ಗೋಸ್ಕರ ಧನುಷ್ಕೋಡಿಯಿಂದ ಇಲ್ಲಿ ತನಕ ಬಂದಿದ್ದೀವಿ ಗುರು. ಸರ್ ಬೈಕ್ ಪಾರ್ಕಿಂಗ್ ಬಿಡೋದಾ? ಬೈಕ್ ಪಾರ್ಕಿಂಗ್ ಎಲ್ಲಿಡೋದಾಗಿರೋದು? ಎಲ್ಲಿ ಬಿಡೋದು ಗುರು? ಸರ್ ಬೈಕ್ ಪಾರ್ಕಿಂಗ್ ಅಲ್ಲೇ ಅಂತ ನಡೀರಪ್ಪ ಬೇಗ. ಅಥವಾ ಇಲ್ಲೇ ಹಾಕ್ಬಿಡೋಣ? ಎಲ್ಲಿ ಗೊತ್ತಾಗ್ತಿಲ್ಲ. ವೇರ್ ಸರ್? ಕಾಪರ सर? सामने ही है वो दुकान के पास पार्क है ना? पार्क में ठीक है. हाँ बा finally reached guys. ಇದು ಬೀಚು, ಇದು ಎಂಟ್ರೆನ್ಸು, ಸನ್ರೈಸ್ ವ್ಯೂ ಪಾಯಿಂಟ್ಗೆ ಎಂಟ್ರೆನ್ಸ್. ಇದು ಎಷ್ಟು ಜನ ಬಂದಿದ್ದಾರೆ ನೋಡಿ. ಬಟ್ ಈ ಸಲ ಜಾಸ್ತಿ ಜನನೇ ಇಲ್ಲ ಇವತ್ತು. ನಾನೇನೋ ಕ್ರೌಡ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಅಷ್ಟೊಂದು ಕ್ರೌಡ್ ಇಲ್ಲ. ಅಷ್ಟೊಂದಲ್ಲ, ಇಲ್ಲವೇ ಇಲ್ಲ. 4 ಗಂಟೆಗೆ ಹೋಗಿ ನಿಂತ್ಕೋಬೇಕು, ಹಂಗೆ ನಿಂತ್ಕೋಬೇಕು, ಹಿಂಗೆ ನಿಂತ್ಕೋಬೇಕು ಅಂತ ಭಯ ಪಡಿಸ್ಬಿಟ್ಟಿದ್ರು ನಮಗೆ. ಒಬ್ಬರಾದರೂ ಕಾಣಿಸೋದು ಬೇಡವಾಗರು. ಅಲ್ಲಿದ್ದಾರೆ ಒಂದು 10-20 ಜನ ಇದ್ದಾರೆ, ಇಲ್ಲ ಅಂತಲ್ಲ. ಯಾವ ಕಡೆ? ಈಸ್ಟು? ಉಯ್ ಏನು ಗುರು, ಅಲ್ಲೇ ಅಷ್ಟಷ್ಟು ದೊಡ್ಡದು. ಹಾಂ,
ಇನ್ನು ಕೆಳಗೆ ಹೋಗ್ಬೋದಾ? ಟೈಮು 4:59. ಈಗ ದೇವಸ್ಥಾನದ್ದು ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಎಷ್ಟೊತ್ತಿಗೆ ರೈಸ್ ಆಗುತ್ತೆ ಸನ್ ನೋಡೋಣ. ಸ್ಟ್ಯಾಚು ಇಲ್ಲಿದೆ ನೋಡಿ. ಎಷ್ಟು ದೂರ ಕೂತಿದ್ದೀವಿ ನಾವು. ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರದಿಂದ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನೇನು ಸನ್ರೈಸ್ ಆಗೋ ಟೈಮು. ಎಲ್ಲರೂ ನೋಡಿ, ಇಲ್ಲಿ ನೋಡಿದ್ರೆ ಬೀಚಲ್ಲಿ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಜನ. ಎಲ್ಲರೂ ಹಿಂಗೆ ನಿಂತಿದ್ದಾರೆ ಪೂರ್ತಿ. ಇಷ್ಟು ಬೆಳಕಾಗಲೇ ಆಗೋಗ್ಬಿಟ್ಟಿದೆ. ನೋಡ್ಕೊಳ್ಳಿ ಒಂದ್ಸಲ. ಇಷ್ಟು ಬೆಳಕಾಗಿದ್ದ ತಕ್ಷಣ ಎಷ್ಟು ಜನ ಬಂದು ಸೇರಿದ್ದಾರೆ. ಎಷ್ಟು ಜನ ಇದೆ ಪೂರ್ತಿ. ಇದಕ್ಕೆ ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ಬಿಟ್ಟು ಇನ್ನು ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ. ಎಷ್ಟೊತ್ತು ಕೂತ್ಕೋತೀವೋ ಅಷ್ಟೊತ್ತೂ ಆಗಲಿ ಅಂತ ಹೇಳ್ಬಿಟ್ಟು. ಲೈಟ್ಸು ಆಫ್ ಮಾಡಿದ್ರು ಆಲ್ರೆಡಿ. ನನ್ನ ಪ್ರಕಾರ ಇಲ್ಲಿಗೆ ಬರುತ್ತೆ ಸೂರ್ಯ ಅಂತ ನಾನು ನೋಡೋಣ. 5:55 ಆಯಿತು. ಈಗ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಮೇ ಬಿ ಅವ್ರ ಮೇ ನಾಟ್ ಬಿ, ಗೊತ್ತಿಲ್ಲ. ನನಗೆ ಗೊತ್ತಿರೋಂಗೆ ನಾನು ಹೇಳಲಿಲ್ವಾ, ಆ ಪೋರ್ಷನಿಗೆ ಬಂದೇ ಬರುತ್ತೆ. ಈಗ ಬಂತು ನೋಡಿ. ಎಲ್ಲರೂ ಇಷ್ಟೋ ತನಕ ವೆಯ್ಟ್ ಮಾಡಿದ್ದಕ್ಕೆ ಈಗ ಕಾಣಿಸ್ಕೊಂತು. ಇಷ್ಟೊತ್ತು ವೆಯ್ಟ್ ಮಾಡಬೇಕಾಯ್ತು ಗುರು ಎಲ್ಲರೂ. ಈಗ ನೋಡಿ ಮಿಸ್ಟರ್ ಸೂರ್ಯ ಅವರು ಬಂದಿದ್ದಾರೆ. ಇಷ್ಟೇ ಗುರು ವ್ಯೂ. ಇಷ್ಟೋ ತನಕ ಕೂತಿದ್ವಿ. ಇಲ್ಲಿ ಫಸ್ಟ್ ಲೈಟ್ಸ್ ಆಫ್ ಮಾಡಿಸಿದ್ರು ಈ ದೇವಸ್ಥಾನದ್ದು. ಫಸ್ಟು ಆನ್ ಮಾಡಿದ್ರು, ಆಮೇಲೆ ಒಂದೊಂದಾಗೆ ಬ್ರೈಟ್ನೆಸ್ ಜಾಸ್ತಿ ಮಾಡಿದರು, ಇನ್ಕ್ರೀಸ್ ಮಾಡ್ತಾಯಿದ್ರು. ಆಮೇಲೆ ತಿರ್ಗಾ ಒಂದೇ ಸಲ ಡಿಕ್ರೀಸ್ ಮಾಡಿ 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 ಆಫ್ ಮಾಡಿಬಿಟ್ರು. ನೆಕ್ಸ್ಟು ಇಲ್ಲಿಂದ ಸನ್ ಬಂತು, ಅಂದರೆ ಸೂರ್ಯ ಉಟ್ಕೊಳ್ತು. ಅದರದ್ದು ಒಂದೊಂದೇ ಕ್ಲಿಪ್ಸ್ ತಗೊಂಡಿದ್ದೀನಿ. ಇದಕ್ಕೆ ಟೈಮ್ ಲ್ಯಾಪ್ಸ್ ಹಾಕಿದ್ದೆ ವೇಸ್ಟ್ ಆಗಿಬಿಡ್ತು. ಅದು ಟೈಮ್ ಲ್ಯಾಪ್ಸ್ ಹಾಕಿದ್ದು ಒಂದು ಸ್ವಲ್ಪ ಗಲೀಜಾಗಿ ಬಂತು, ಅದಕ್ಕೋಸ್ಕರ ಆಗೋದೇ ಇಲ್ಲ. ಇಷ್ಟು ಜನ ಇದ್ದಾರಲ್ಲ, ಇಷ್ಟು ಜನ ನೋಡೋಕ್ಕೆ ಬಂದಿರೋದು. ಇದು ಕಮ್ಮಿ ಅಂತ, ಈಗ ಇರೋ ಇದರಲ್ಲಿ ಕಮ್ಮಿ ಅಂತ ರಶ್ಶು. ಹೆವಿ ಕ್ರೌಡ್ ಕಮ್ಮಿ ಅಂತ. ಇದು ಮುಂಚೆ ಆಗಿದ್ದಿದ್ರೆ ಎಷ್ಟು ಜನ ಬರ್ತಿದ್ರಂತ, ಜಾಸ್ತಿ ಜನ ಬರ್ತಿದ್ರಂತ. ಈಗ ವೀಕ್ ಡೇಸ್ ಅಲ್ವಾ, ಜಾಸ್ತಿ ಜನ ಇಲ್ಲ, ಬರೀ ಟೂರಿಸ್ಟ್ ಅಷ್ಟೇ ಬರ್ತಿರೋದು. ಅದಕ್ಕೆ ಹೆವಿ ಕಮ್ಮಿ ಅಂತ ಹೇಳ್ಬಿಟ್ಟು ಅಂದರು. ನೋಡ್ಕೊಂಬಿಡಿ. ಇವರೆಲ್ಲ ಹೆಂಗ್ ಮಲ್ಗಿದ್ರು ಅಂತ ಒಂದೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ರಿ. ನಡಿ ಅಲ್ಲೊಂದ್ಸಲ ತೋರಿಸ್ಬಿಟ್ಟು ಹೋಗ್ಬಿಡೋಣ. ನೋಡ್ಕೊಂಬಿಡ್ರಿ ಫುಲ್ಲು. ಸಾಕಾ, ಹೊರಡೋಣ ಬನ್ನಿ. ಈಗ ಪ್ಲ್ಯಾನ್ ಸಡನ್ನಾಗಿ ಚೇಂಜ್ ಆಯಿತು. ಎಲ್ಲರೂ ಶಿಸ್ತಾಗಿ ಮನೆಗೆ ಹೊಡಿತಾ ಇದ್ದೀವಿ ಗುರು. ನಾನು ಹಂಗೆ ಅಂದ್ಕೊಂಡಿದ್ದೆ, ಬಿಟ್ಬಿಟ್ಟು ಒಬ್ಬನೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ. ಬಟ್ ಮನೇಲಿ ಯಾಕೋ ಬೇಡ, ಜೊತೆಲಿ ಬಂದ್ಬಿಡ್ರಿ, ವಾಪಸ್ ಹೆಂಗಿದ್ರು ಅವರೆಲ್ಲ ಬರ್ತಾ ಇದ್ದಾರಲ್ಲ ಅಂದರು. ಸೊ ಯೂ ಟರ್ನ್. ಅವರು ಮನೇಲಿ ಹೇಳಿಲ್ಲ ಅಂತ ಹೇಳ್ಬಿಟ್ಟಂದ್ರು. ಅದಕ್ಕೋಸ್ಕರ
2 days ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂತಿದ್ರಂತ. 2 days ಅಷ್ಟೇ ಆಗೋದು, ಅದಾದ್ಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಂದರು. ಅವನಿಗೂ ಕನ್ವಿನ್ಸ್ ಮಾಡೋದಕ್ಕಾಗಲ್ಲ, ಯಾರಿಗೂ ಕನ್ವಿನ್ಸ್ ಮಾಡೋದಕ್ಕಾಗಲ್ಲ. ಸೊ ಸ್ಕಿಪ್ಡ್ ಆಲ್ ದ ಪ್ಲೇಸ್ and returning to ತುಮಕೂರು. ಇನ್ಮೇಲಿಂದ ಎಲ್ಲಿಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ, ಯಾರಾದರೂ ಅಷ್ಟೇ ಮನೇಲಿ ಹೇಳಿ ಆಚೆ ಬನ್ನಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಅನ್ಕೊಂಡಿದ್ದ ಪ್ಲಾನು ಫ್ಲಾಪ್ ಆಗೋಗ್ಬಿಡುತ್ತೆ. ಸುಮ್ಮನೆ ಯಾಕೆ ಸುಮ್ಮನೆ ಪಿಕ್ಚರ್ ಮಾಡ್ಕೋತೀರ ಮನೇಲಿ. ಇವಾಗ ಏನಾದರೂ ಆಯಿತು ಅಂತಲೇ ತಿಳ್ಕೊಳ್ಳಿ, ಇವಾಗ ಆಕ್ಸಿಡೆಂಟ್ ಏನಾದರೂ ಆಯಿತು ಅಂತಲೇ ತಿಳ್ಕೊಳ್ಳಿ ಮಧ್ಯದ ರೋಡಲ್ಲಿ. ಇವಾಗ ನೀವು ಮನೇಲಿ ಹೇಳ್ಬಿಟ್ಟು ಬಂದಿರಲ್ಲ, ಇಲ್ಲಿಗೆ ಬಂದಿರ್ತೀರ, ಇಲ್ಲಿ ಆಕ್ಸಿಡೆಂಟ್ ಆಗೋಗಿದೆ, ಅವಾಗೇನು ಮಾಡ್ತೀರಾ ಹೇಳಿ? ಏನು ಮಾಡ್ತೀರಾ ಅವಾಗ? ಏನೂ ಮಾಡೋಕ್ಕಾಗಲ್ಲ. ಮನೆಗೆ ತಾನೇ ಕಾಲ್ ಮಾಡಬೇಕು, ಮನೆಗೆ ತಾನೇ ಹೇಳ್ಬೇಕು, ಬೇರೆ ಇನ್ಯಾರು ಬರ್ತಾರೆ ಹೇಳೋಕ್ಕೆ? ತಡೀರಿ, ಇಲ್ಲಿಂದ ಒಂದು ಫೋಟೋ ತಗೊಂಬಿಡೋಣ. ಅದೇನದು ವಾಲ್ಕನಿಕ್ ಎರಪ್ಷನಾ? ಹಂಗೆ ಬರ್ತಾ ಇದೆ.